ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಂದು ಗೋಕುಲ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಬಂದು ಈಗ ಹೋಗ್ಬಿಟ್ಟು ಕೇಶವ ನೀನು ಶೇಂಗಾ ಹೇಗಿದೆ ಅಂತ ಸ್ಯಾಂಪಲ್ ನೋಡಿ ನಮ್ಮ ಅಂಗಡಿಯಲ್ಲಿ ಯಾವ ಸೇಲ್ ಆಗುತ್ತೋ ಅದನ್ನೇ ತೊಗೊಂಬಾ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಹೇಳಿ ಕಳಿಸಿರ್ತಾರೆ. ಅಲ್ಲಿಗೆ ಹೋಗಿ ನೋಡೋಷ್ಟೊತ್ತಿಗೆ ಶೇಂಗಾನ ಮುಗಿಸ್ಕೊಂಡೇ ಬಂದಿರ್ತಾರೆ. ಅಲ್ಲಿ ಅಂಗಡಿಗೆ ಬಂದುಬಿಟ್ಟು ಏನು ಮಾಡಬೇಕು, ಈ ಥರ ಮಾಡ್ತಾ ಇದ್ದಾನೆ ಅಪ್ಪ, ನನ್ನ ಮೇಲೆ ಪ್ರೀತಿನೇ ಇಲ್ಲ, ನಂಬಿಕೆನೂ ಇಲ್ಲ ಹನುಮಂತಣ್ಣ, ಏನು ಮಾಡೋದು ಅಂತೇಳ್ಬಿಟ್ಟು ಕೇಶವ್ ಅವರು ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಬಂದು ಮನೆಯಲ್ಲಿ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ವಲ್ಲಭ ಮಾತಾಡ್ತಾ ಇರ್ತಾನೆ ಫೋನಲ್ಲಿ. ಕರಿಬೇಕು, ಏನೇ ಮಾಡ್ತಾ ಇದೀಯ ನೀನು, ಇವತ್ತು ನಾನು ಮನೆಗೆ ಲೇಟಾಗಿ ಬರ್ತೀನಿ, ನೀವಿಬ್ಬರು ಅಮ್ಮ ನೀನು ಊಟ ಮಾಡಿ ಮಲ್ಕೋ ಅಂತ ಹೇಳಿರ್ತಾನೆ. ಯಾಕೋ ಲೇಟಾಗಿ ಬರ್ತೀಯಾ ಅಂತ ಕೇಳಿದ ತಕ್ಷಣ ಫೋನ್ ಕಾಲ್ ಕಟ್ ಮಾಡಿಬಿಡ್ತಾನೆ. ಅಷ್ಟೊತ್ತಿಗೆ ಮನೆಗೆ ಬರ್ತಾನೆ. ಬಂದ ತಕ್ಷಣ ಯಾಕೋ ಇಷ್ಟೊತ್ತನ ಮಾಡಿದೆ ನೀನು ಅಂತೇಳ್ಬಿಟ್ಟು ಅಮ್ಮ ಅಮೂಲ್ಯ ಸೇರಿ ಕೇಳ್ತಾ ಇರ್ತಾರೆ. ಇಲ್ಲ ಅದೇನಾಯಿತು ಅಂದರೆ ಅಂತ ಅನ್ನೋಷ್ಟೊತ್ತಿಗೆ ಅವ್ರ ಅಪ್ಪ ಕೂಡ ಬರ್ತಾರೆ. ಅಲ್ಲಿಗೆ ಬಂದು ಏನೋ ಟೈಮ್ 11 ಗಂಟೆ ಆಗಿದೆ, ಇನ್ನೂ ಏನೋ ಮಾಡಿದೆ ನೀನು, ಸುಮ್ಮನೆ ಕಾಲೇಜ್ಗೆ ಹೋಗಿ ಬರೋದು ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದೀಯಾ ನೀನು ಅಂತೇಳ್ಬಿಟ್ಟು ಬೈತಾ ಇರ್ತಾರೆ. ವಲ್ಲಭನಿಗೆ ಬೈತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಮೂಲ್ಯ ಅವನಿಗೆ ಊಟ ಎಲ್ಲ ಮಾಡಲ್ಲ, ಹೋಗಿ ನೀನೇ ಊಟ ಮಾಡಿಸು ಅಂತ ಅಮೂಲ್ಯನಿಗೆ ಗಿರ್ಜಾ ಅವರು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅಮೂಲ್ಯ ಕರ್ಕೊಂಡು ಹೋಗ್ಬಿಟ್ಟು ಊಟಕ್ಕೆ ಹಾಕ್ತಾಳೆ. ಕೇಶವ ಹೇಳ್ತಾ ಇರ್ತಾರೆ, ನಂಗೆ ಪ್ರಮೋಷನ್ ಆಯಿತು ಕಣೆ ಅಂತ. ನೀ ಏನು ಪ್ರಮೋಷನ್ ಮಾಡ್ತಿದ್ದೆ ಅಂತ ನಂಗೆ ಗೊತ್ತು, ಇದಕ್ಕೆ ಪ್ರಮೋಷನ್ ಅಲ್ಲ OT ಅಂತ ಹೇಳ್ತಾರೆ ಕಣೋ ಅಂತ ಹೇಳ್ತಾ ಇರ್ತಾಳೆ ಅಮೂಲ್ಯ. ಹಾಗೆ ಬೆಳಿಗ್ಗೆ ಮಾರ್ನಿಂಗ್ ಅಕ್ಕನ ಹತ್ರ ಕೂಡ ಹೇಳ್ತಾ ಇರ್ತಾನೆ, ಮೀನಾನ ಹತ್ರ ಹೇಳ್ತಾ ಇರ್ತಾರೆ ಅಮೂಲ್ಯ, ಈ ಥರ ಆದರೆ ಹೇಗೆ ಅಕ್ಕ ಅಂತೇಳ್ಬಿಟ್ಟು ಮೀನಾ ಅಮೂಲ್ಯನ ಹತ್ರ ಅಮೂಲ್ಯನೇ ಒಂದು ಐಡಿಯಾ ಕೊಡ್ತಾಳೆ. ಏನು ಮನೆಯಲ್ಲಿ ಬಂದು ಟ್ಯೂಷನ್ ಹೇಳಿದರೆ ತಪ್ಪಾಗುತ್ತೆ, ಅದೇ ನೀನೇ ಹೋಗಿ ಟ್ಯೂಷನ್ ಹೇಳಿದರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡಿ ಮೀನಾ ಐಡಿಯಾ ಹುಡುಕಿ ಕೊಡ್ತಾಳೆ. ಅಲ್ಲಿ ಮತ್ತೆ ಅತ್ತೆಗೆ ಹೋಗ್ಬಿಟ್ಟು ಅತ್ತೆ ನಮಗೆ ಆಶೀರ್ವಾದ ಮಾಡಿ ಅಂತ, ಯಾಕೆ ಏನಾದರೂ ಸ್ಕೀಮ್ ಹಾಕಿದ್ದೀರಾ ಅಂತ ಗಿರ್ಜಾ ಕೇಳಿದಾಗ ಮೀನಾ ಮತ್ತು ಅಮೂಲ್ಯ ಇಬ್ಬರು ತಳಮಳ ಆಗ್ತಾ ಇರುತ್ತೆ. ಹಾಗೆ ನಾನೇ ಹೋಗಿ ಟ್ಯೂಷನ್ ಹೇಳಿ ಮತ್ತು ಲ್ಯಾಪ್ಟಾಪ್ ಸರಿ ಮಾಡಿಕೊಡ್ಬೇಕಲ್ಲ ಪ್ರಿಯಾ ಅವ್ರಿಗೆ, ಅದಕ್ಕೆ ದುಡ್ಡು ಬೇಕು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, ಹಾಗಾದರೆ ಅಕ್ಕನಿಗೆ ಯಾವುದೇ ಕಾರಣಕ್ಕೂ ಪ್ರಿಯಾಂಕನಿಗೆ ಗೊತ್ತಾಗಬಾರ್ದು, ಗೊತ್ತಾದರೆ ಅವಳು ಏನಾದರೂ ಮಾವನಿಗೆ ಹೇಳಿಬಿಟ್ರೆ ಹೇಗೆ ಅಂತೇಳ್ಬಿಟ್ಟು ಆಲೋಚನೆ ಮಾಡ್ತಾರೆ. ಸರಿ ಹಾಗಾದರೆ ಗೊತ್ತಿಲ್ಲದೆ ಹೋಗಿ ಬರ್ತೀವಿ ಅಂಥೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೇಳ್ಬಿಟ್ಟು ಮೀನಾ ಮತ್ತು ಅಮೂಲ್ಯ ಕೂಡಿ ಇಬ್ಬರು ತಕ್ಷಣ ಹೋಗ್ತಿರ್ತಾರೆ. ಏನು ಹೇಳಿಬಿಟ್ಟೆ ಹೋಗಬೇಕಲ್ಲ, ಹೇಳಾರ್ದೆ ಅದೇ ದೇವಸ್ಥಾನಕ್ಕೆ ಹೋಗ್ತೀರಾ ನೀವು ಅಂತ ತಡಿತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ತಾ ಇರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.